ನಿರ್ಮಾಣ ಹಂತದಲ್ಲಿದ್ದಂತಹ ದೇವಸ್ಥಾನದ ಕಟ್ಟಡವನ್ನು ಕೆಡವಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಇದೇ ವಿಚಾರ ಈಗ ಉದ್ವಿಗ್ನ ಪರಿಸ್ಥಿತಿಗೂ ಕೂಡ ಕಾರಣವಾಗಿರುವಂಥದ್ದು. ದೈವಸ್ಥಾನದ ನಿರ್ಮಾಣ ಹಂತದ ಕಟ್ಟಡ ಧ್ವಂಸವಾಗಿದೆ. ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇವಸ್ಥಾನಕ್ಕೆ ಸೇರಿದಂತಹ ಕಟ್ಟಡವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಜೆಸಿಬಿಯ ಮೂಲಕ ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ ಈ ಕೃತ್ಯವನ್ನು ಎಸಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಉಳ್ಳಾಳದ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ದೈವಸ್ಥಾನದ ನಿರ್ಮಾಣ ಹಂತದ ಕಟ್ಟಡವನ್ನು ಕೆಡವಿರುವಂತಹದ್ದು. ತಹಶೀಲ್ದಾರ್, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ, ಎಸಿಪಿ ಘಟನೆಯ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲಿ 2 ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದೇವಸ್ಥಾನಕ್ಕಾಗಿ ನೂತನವಾಗಿ ನಿರ್ಮಿಸ್ತಾ ಇದ್ದಂತಹ ನೂತನ ಭಂಡಾರ ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇದನ್ನು ಮಾಡಿರೋರು ಯಾರು, ಅವರ ಉದ್ದೇಶ ಏನು, ಎಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದೈವಸ್ಥಾನದ ಆಡಳಿತ ಮಂಡಳಿಯ ವಿವಾದದ ಸಂಘರ್ಷದಲ್ಲಿ ಈಗ ಕಟ್ಟಡ ಧ್ವಂಸವಾಗಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ದೈವಸ್ಥಾನವನ್ನ ಧ್ವಂಸ ಮಾಡುವಂತಹ ಕೆಲಸ ಆಗಿದೆ, ಯಾವ ಕಾರಣಕ್ಕಾಗಿ, ಯಾರು ಮಾಡಿದ್ದು, ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ಅಂತ? ಇದು ಮೊದಲ ಹಂತದಲ್ಲಿ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಇದು ಆಡಳಿತ ಮಂಡಳಿಯ ಒಂದು ಕಿತ್ತಾಟದಿಂದ ಆಗಿರುವಂಥದ್ದು ಅನ್ನೋಂಥ ಬೆಳಕಿಗೆ ಬಂದಿದೆ. ನಾವು ಗಮನಿಸಬಹುದು, ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಆಗಿರುವಂಥ ಕೊಂಡಾಣ ಕ್ಷೇತ್ರದ ಭಂಡಾರದ ಮನೆ ಇದು. ಕೊಂಡಾಣದ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇವಸ್ಥಾನ ಪಕ್ಕದಲ್ಲಿ ಇರುವಂಥದ್ದು. ಅದರ ಪಕ್ಕದಲ್ಲೇ ಇವತ್ತು ಒಂದು ಜಾಗವನ್ನು ತೆಗೆದು, ದೇವಸ್ಥಾನದ ವತಿಯಿಂದಲೇ ಜಾಗವನ್ನು ತೆಗೆದು ಅದರಲ್ಲಿ ಈ ಭಂಡಾರ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಭಂಡಾರ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣವೂ ಇತ್ತು. ಇಲ್ಲಿ ಹಲವಾರು ವರ್ಷಗಳ ಇತಿಹಾಸ ಇರುವ ಕಾರಣಿಕ ಕ್ಷೇತ್ರ ಇದು. ಹಲವಾರು ವರ್ಷಗಳಿಂದಲೂ ಪಕ್ಕದಲ್ಲೇ ಈ ಊರಿನ ಪಕ್ಕದಲ್ಲೇ ಭಂಡಾರದ ಮನೆ ಇತ್ತು. ಒಂದು ಉಗ್ಗಪ್ಪ ಶೆಟ್ಟಿ ಅನ್ನೋವರಿಗೆ ಸೇರಿದಂಥ ಭಂಡಾರ ಮನೆ. ಆ ಮನೆಯಲ್ಲಿ ಇಲ್ಲಿನ ಎಲ್ಲ ದೈವದ ಮುಖವಾಡ ಇರ್ಬೋದು ಅಥವಾ ಬಂಗಾರ ಸಾಮಾನಾಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಸುಮಾರು 15 ಕೋಟಿ ವೆಚ್ಚದ ಸಾಮಗ್ರಿಗಳು, ಬಂಗಾರಗಳು ಅಲ್ಲಿ ಆ ಒಂದು ಭಂಡಾರ ಮನೆಯಲ್ಲಿದೆ. ಹಾಗಾಗಿ ಈ ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿ ಆದ ಬಳಿಕ, ಮುಜರಾಯಿ ಇಲಾಖೆಗೆ ಸೇರಿದ ಬಳಿಕ ಇಲ್ಲೇ ಸ್ವಂತವಾಗಿ ಒಂದು ಭಂಡಾರ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಆಡಳಿತ ಮಂಡಳಿ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮಾರ್ ಅವರು ನೇತೃತ್ವದಲ್ಲಿ ಆರಂಭ ಆಗಿತ್ತು. ಆ ಕಾರಣಕ್ಕಾಗಿ ಕಳೆದ ಜನವರಿಯಿಂದಲೇ ಈ ಒಂದು ಕಾಮಗಾರಿ ಆರಂಭ ಆಗಿತ್ತು. ಇದಕ್ಕೆ ಭಂಡಾರ ಮನೆಯವರು ಜೊತೆಗೆ ಭಂಡಾರ ಮನೆಯವರ ಜೊತೆ ಇರುವಂಥ ಕೆಲವೊಂದು ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಭಂಡಾರ ಮನೆ ಏನಿದ್ರು ಅಲ್ಲೇ ಇರಬೇಕು, ಅಲ್ಲೇ ಎಲ್ಲವೂ ಇರಬೇಕು, ಕ್ಷೇತ್ರದ ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಅಲ್ಲಿಂದ ಬಂಗಾರವನ್ನು ಇಲ್ಲಿಗೆ ತರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಇಲ್ಲೇ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಇದೇ ರೀತಿಯಾಗಿ ಭಂಡಾರ ಮನೆ ಪ್ರತ್ಯೇಕವಾಗಿ ದೇವಸ್ಥಾನದ ಆಡಳಿತದಲ್ಲೇ ಇರುತ್ತೆ. ಹಾಗಾಗಿ ಇಲ್ಲೂ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ. ಆದರೆ ಸುಮಾರು 80ರಷ್ಟು ಕೆಲಸ ಕಾಮಗಾರಿ ಪೂರ್ತಿಯಾಗಿದೆ. ಮುಂದಿನ ತಿಂಗಳಲ್ಲಿ ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕು ಅನ್ನುವಂಥ ತಯಾರಿಯಲ್ಲಿದ್ದರು. ಆದರೆ ಇವತ್ತು ಬೆಳಗಿನ ಜಾವ ಬಂದು ಇದನ್ನು ಸಂಪೂರ್ಣವಾಗಿ ಜೆಸಿಬಿನ ಮೂಲಕ ಒಡೆದು ಹಾಕಲಾಗಿದೆ. ನಾವು ಗಮನಿಸಬಹುದು, ಇದೆಲ್ಲವೂ ಹೊಸತಾಗಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಬಹಳ ದೊಡ್ಡದಾದ ಒಂದು ಲಾಕರ್ ಇದೆ. ಇದರಲ್ಲಿ ಎಲ್ಲ ಬಂಗಾರವನ್ನು 15 ಕೋಟಿ ವೆಚ್ಚದ ಮೌಲ್ಯದ ಏನು ಬಂಗಾರ ಇದೆ ಅದನ್ನೆಲ್ಲ ಇಲ್ಲಿ ಇರಿಸಬೇಕು ಅನ್ನುವಂಥ ತಯಾರಿಗಳನ್ನು ಮಾಡಲಾಗಿತ್ತು. ಆದರೆ ಈಗ ಈ ರೀತಿಯಾದಂಥ ಒಂದು ಕೃತ್ಯ ಆಗಿರೋದ್ರಿಂದ ಎಲ್ಲವೂ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಯಾವುದೇ ಕಟ್ಟಡದ ಅವಶೇಷಗಳನ್ನು ಬಳಸುವಾಗಿಲ್ಲ. ಆ ರೀತಿಯಾಗಿ ಸಂಪೂರ್ಣವಾಗಿ ಇದು ಧ್ವಂಸ ಆಗಿದೆ. ಇದರಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಇಲ್ಲಿನ ಆಡಳಿತ ಸಮಿತಿ ಮಾಡ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಗಿದಿದೆ. 3 ವರ್ಷಗಳ ಕಾಲ ಇತ್ತು. ಅದು ಮೊನ್ನೆ ಫೆಬ್ರವರಿ 29ನೇ ತಾರೀಕಿಗೆ ಮುಗಿದಿದೆ. ಅದರ ಬಳಿಕ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಇಲ್ಲಿರುವಂಥ ಆರೋಪ. ಹಾಗಾಗಿ ಈಗ ಆಡಳಿತ ಇರುವಂಥದ್ದು ಸರ್ಕಾರಿ ಅಧಿಕಾರಿಗಳು, ಅವರೀಗ ಉಳ್ಳಾಲ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.